ಸಿಲುಕಿ ಮಂಗಲಾತ್ಮಗ ಕಳಕೊಂಡು ಪರಿಪೂರ್ಣ ಬಳಸಿ ಹರಿ ಹೋಗಿ ಹಳ್ಳ ಭ್ರಾಂತಿಗೆ ಬಿದ್ದು ಸ್ಮೃತಿ ತಪ್ಪಿ ಹದಗೆಟ್ಟು ಬಳಸಿ ಹರಿ ಹೋಗಿ ಹಳ್ಳ ಭತ್ತ ಕೊಟ್ಟಿ ಕಡಿಗಾರ ನಿರ್ಜೀವಿ ಭಾರಿಗೆ ನಿನ್ನ ಸ್ವತಂತ್ರ ಏನು ಐತಿ ಒಣಗಿ ಗುಡುಕಿನ ಒಣಗಿ ಬುಡುಕಿನ ಅಂದೇವಾಡಿ ಈಸಗ ಮರೆತು ಹಾಳಾದಿ ಅಂದೇವಾಡಿ ಈಸಗ ಮರೆತು ಹಾಳಾದಿ ಕಾಲನ ಕಸುಬರಿಗೆ ಸಾರು ಹೇಳ್ತಾರ ಕಾಲನ ಕಸ್ಮೋಳ ಶಿರವಾಗಿ ಕರಮುವುದು ಹೇಳುವುದೇನಪ್ಪಾ ಅಂದ್ರ ಎಲ್ಲಿಗೆ ಬತ್ತು ತಮ್ಮ ಓಡಾಡಿ ಓಡಾಡಿ ಎಲ್ಲಿಗೆ ಬತ್ರಿ ಮಾಸ್ತರ್ ಅವ್ರ ಏನ್ ತಿಳ್ಕೊಂಡ್ರ ಏನು ಬಾಜಾರ್ ಮಾಡ್ಯಾಳ ಹೆಂಗ ಮಾಡ್ಯಾಳ ಗಡಿಬಿಡಿ ಮಾಡೋರು ಏನ್ ಜಲ್ದಿ ಹೊತ್ತು ಹೋತಿರ್ಬೇಕಂತ ಅವ್ರು ತಿಳ್ಕೊಂಡ್ರ ಗಡಿಬಿಡಿ ಮಾಡ್ಬೇಡ ಗಂಗವ್ವ ನೀನು ನಾ ಗಡಿಗೆ ಹೊಡೆದಿತ್ತು ಸಂಗವ್ವ ಹೌದೌದು ಗಡಿಬಿಡಿ ಮಾಡಿದ್ರೆ ಕೆಲಸ ಕೊಡಂಗಿಲ್ಲ ತಂಗಿ ಹೌದಲ್ರಿ ಮಾಸ್ತರ್ ಕೆಲಸ ಕೊಡಂಗಿಲ್ಲ ಓಡಾಡ್ದನಕ್ಕಾದ್ರಿ ಅಂದು ಹೊತ್ತು ಮುಳುಗಂಗಿಲ್ಲ ಹೌದೌದು ನೀ ಕಾಯಂಕಾಯಿ ಅವು ತಾನೇ ಹೊತ್ತಿನ ಮ್ಯಾಗ ಮಾತ್ರ ಹೊತ್ತು ಮುಳುಗುತ್ತದ ನನಗಳು ಸರಿಯಾಗಿ ಮೇಯ್ತಾವ ಹೌದಲ್ರಿ ಮಾಸ್ತರ್ ಅಲ್ಲಿ ಒಂದ್ರ ಹಸಿರು ಕಾಣ್ತಪ್ಪ ಅಂತ ಆ ಕಡೆ ಹೊಡ್ಕೊಂಡು ಹೋಗುದ್ರಿ ಮತ್ತ ಈ ಕಡೆ ಮೂಲ್ಯಾಗ ಎಲ್ಲರೂ ಹಸಿರು ಕಾಣ್ತಾವ ಈ ಕಡೆ ಹೊಡ್ಕೊಂಡು ಹೋಗುದು ಹೊಸ ದನಗಳು ನೀರ್ ಯಾವ ಕುಡಿಸೋದು ಹೆಂಗ್ ಮಾಡ್ಬೇಡ ತಂಗಿ ನೀವು ಒಂದು ಮೂಲ್ಯಾಗ ಮೈಸು ತಾನೇ ಮೈತದ ದನ ಹೌದು ಅದಕ್ಕೆ ಇಲ್ಲಿ ಎಲ್ಲಿಗೆ ಬಂದದ ಯಾವಾರ ಎಲ್ಲಿಗೆ ಬಂದ್ರಿ ಮಾಸ್ತರ ಅದಕ್ಕೆ ನಾವು ಈ ಹೆಣ್ಮಗಳಿಗೆ ಹೇಳೋಕ್ಕಿಂತ ಮೊದಲ ಯೂಟ್ಯೂಬ್ ಚಾನಲ್ದವ್ರ ಬಳಿ ಒಂದು ರಿಕ್ವೆಸ್ಟ್ ಅದ ಯಾಕಪ್ಪ ಅಂತಂದ್ರೆ ಕಲಾವಿದರ ಸಹಕಾರ ಸಂಘ ತಿಳ್ಕೊಂಡು ಈ ಸದ ಒಂದು ಬ್ಯಾರೆ ಮಾಡ್ಯಾರಿ ಅವ್ರು ಏನು ಒಂದು ತೀರ್ಮಾನ ತಗೊಂಡ್ರ ಏನ್ ತಗೊಂಡ್ರಿ ಯಾವುದೇ ಕಲಾವಿದರು ಅವ್ರ ಬಾಯಿಯಿಂದ ಏನು ಹೊಲಸ ಶಬ್ದಗಳು ಬರ್ತಾವ ಅವು ಬಂದ್ರು ಸಹಿತಕ್ಕೆ ನೀವು ಕಟ್ ಮಾಡಿ ಮುಂದಿನ ಹಾಕ್ರಿ ಹೌದು ನಿಮ್ಗೆ ನಾ ಮೊದಲು ಹೇಳ್ತೀನಿ ಯಾಕಂದ್ರೆ ಮಾತಾಡೋ ಟೈಮ್ದಾಗ ಏನ್ರಿ ಬರ್ತಿರ್ತಾವ ಹೊಲಸ ಅವು ಬಂದ್ರು ಸಹಿತಕ್ಕೆ ನೀವು ಯೂಟ್ಯೂಬ್ ಮಾತ್ರ ಹೊರಗಡೆ ಬಿಡ್ಬೇಕಾದ್ರ ಅದನ್ನ ಅಲ್ಲೇ ಒಂದ್ ಸ್ವಲ್ಪ ಕಟ್ ಮಾಡಿ ಮುಂದಿನ ಮಾತ್ರ ಹಾಡುಗಳು ಮಾತ್ರ ಅದ್ರಾಗ ಬಿಡ್ಬೇಕು ಬಿಡ್ತಾರೆ ಮತ್ತ ಹೆಂಗೆ ಬಿಡ್ತಾರಪ್ಪ ತಿಳ್ಕೊಳ್ಕಿರ ಯೂಟ್ಯೂಬ್ನಾಗ ನೀವು ಎಲ್ಲ ಕಡೆ ಬಿಟ್ರಿ ಅಂದ್ರ ಹೌದು ಆ ಸಂಘದವ್ರು ಬಂದು ನಮ್ಗೆ ಕುತ್ತಿಗೆ ಹಿಚ್ಚುತ್ತಾರ ಒಂದು 10 ವರ್ಷ ಮಾಸ್ತರ ಅದಕ್ಕೆ ದಯವಿಟ್ಟು ಮತ್ತ ಮದ್ರಿ ಬಸಪ್ಪನ ಹಿಂಗಲ್ಲ ಅಂತ ಮಾಡೋದಂತೂ ಬಿಡ್ಬೇಡ್ರಿ ಬಿಡಂಗಿದ್ದೀರಿ ಬಹಳ ಅಶಿಶೀಲ್ ಇದ್ವಪ್ಪ ಅಂತಂದ್ರ ಅವು ಅಲ್ಲೇ ಕಟ್ ಮಾಡಿ ಬಿಡ್ರಿ ಚಲೋ ಒಳ್ಳೆ ವಿಷಯಗಳೇನ್ ಇರ್ತಾವಲ್ಲ ಅವೆಲ್ಲ ಯೂಟ್ಯೂಬ್ನಾಗ ಬಿಡ್ರಿ ಮತ್ತೆ ಹಿಂಗಲ್ಲಕತ್ತಾನಪ್ಪ ನಮ್ಗೆ ಯಾಕೋ ನಮ್ ಮ್ಯಾಗ ಸಡ್ಗೋಣ ಕಾಣ್ತಾನೆ ಹಿಂಗ್ಯಾಕೆ ಹೇಳಕತ್ತ ಅಂತ ನಮ್ ಬೆನ್ ಬಿಟ್ರಿ ಅಂತೀನಿ ಮತ್ತೆ ಹಾಗೆ ಬಿಡಂಗಿಲ್ರಿ ಮಾಸ್ತರ ಅದಕ್ಕಾಗಿ ಯೂಟ್ಯೂಬ್ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಯಾಕಂದ್ರ ಈಗ ಗೌರ್ಮೆಂಟ್ ಸರ್ಕಾರದವರು ತೆಗೆದಾರಿದ್ರು ಹೌದಲ್ರಿ ಮಾಸ್ತರ ಯಾಕ ನಮ್ಮ ಸಂಸ್ಕಾರ ಕೆರ್ಲಾಕತ್ತದ ಭಾರತದೊಳಗಿರುವಂತ ಸಂಸ್ಕಾರ ಕೆಲಸ ಬೇರೆ ಯಾರಪ್ಪ ನಾವೆಲ್ಲ ಕಲಾವಂತರು ಹ್ಯಾಂಗ ಅವ್ರು ಬೇರೆನೆ ಚಡ್ಡಿ ಮ್ಯಾಗ ಕುಡಿಯೋರು ಅವ್ರದ್ದು ಕೆಡಿಸ್ಲಾಕತ್ತ ನಾವು ಕೆಡಿಸ್ಲಾಕತ್ತೀವಿ
ಗೊತ್ತಿಲ್ಲ ಚಡ್ಡಿ ಮ್ಯಾಗ ಕುಣಿಯವ್ರನು ಅದ ಒಳಗ ನಮ್ಮ ವಿದ್ಯಾಶ್ರೀ ಅಕ್ಕವನು ಮಾತಾಡಾಳ ಏನ ಮಾತಾಡಾಳ ಏನ್ ಮಾತಾಡ್ರಿ ಮಾಸ್ತರ ಏ ತಮ್ಮ ನೀನು ಮೊಳಕಾಲ್ ಪಟ್ಟಿ ಹೊಡಿತದ ಅಂದಾಳಿಲ್ಲ ಎಷ್ಟೋ ಯೂಟ್ಯೂಬ್ನಾಗ ಸೈತಿ ಅಂದಾಳ ಹೌದಲ್ರಿ ಮಾಸ್ತರ ಮತ್ ಇವೆಲ್ಲ ವಿಚಾರ ಮಾಡಿದ್ರೆ ಏನಾಗ್ತದ ಈ ನವ ಪೀಳಿಗೆಗಳಿಗೆ ತಲೆ ಹುಳ ಬಿದ್ದಂಗ ಆಲಕತ್ಯಾವ ಹಾರಾರಿ ಬಿದ್ದಿಗೆ ಹೊಡ್ಕೊಂಡಿ ಅಂತ ಹೇಳಕತ್ರ ಈ ನಮ್ಮ ಭಾರತ ಸಂಸ್ಕಾರ ಅನ್ನುವಂಥದ್ದು ಮಾತ್ರ ಹೊಲಸ ಆಲಕತ್ತದ ಕಲಾವಿದ್ರ ಬಾಯಾಗ ಮಾತ್ರ ಎಂದು ಹೊಲಸು ಬರಬಾರ್ದು ಯಾರು ಅಸಿಶೀಲ ಹಾಡ್ತಾರ ಅವ್ರಿಗೆ ಬಂದು ನಾನು ಸ್ಟೇಜಿನ ಮ್ಯಾಗೆ ಬಂದು ಅವ್ರಿಗೆ ಏನೋ ಎಫ್ಐಆರ್ ಹರಿಯುವಂತ ವ್ಯವಸ್ಥೆ ನಡೆಸ್ಯಾರ ಸದ್ ಗೌರ್ಮೆಂಟ್ ಅದಕ್ಕಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರ ಯಾವುದೇ ನಮ್ಮ ಬಾಯಿ ಒಳಗೆ ಬರುವಂತ ಶಬ್ದಗಳನ್ನ ಅದನ್ನ ಅಲ್ಲೇ ಕಟ್ ಮಾಡಿ ಮತ್ತ ಚಲೋ ಇದ್ದಿದ್ದು ಮಾತ್ರ ಅದ್ರಾಗ ಯೂಟ್ಯೂಬ್ ನಾಗ ಬಿಡ್ರಿ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡಿ ಈಗ ಹೆಣ್ಮಗಳು ಎಲ್ಲಿಗೆ ಬಂದು ನಿಂತಾಳ ಎಲ್ಲಿಗೆ ಬಂದ್ರಿ ಮಾಸ್ತರ್ ಈ ಭೂಮಿ ಮೇಲೆ ನಿಂತು ಹಾಡಬಾರ್ದು ನೀವು ಭೂಮಿ ಅಂದ್ರೆ ನಮ್ಮ ತಾಯಿದ ಮತ್ತೊಂದು ನೇರವಾಗಿ ಇನ್ನೊಂದು ವಿಷಯ ಹೇಳ್ಯಾರ ಏನ್ ಹೇಳ್ಯಾರಂದ್ರ ತಾಯಿ ಗರ್ಭದ ಹುಟ್ಟದ ಕೂಸ ತಾಯಿಗೆ ನೋಡ್ತಾಳ ತಾಯಿನೇ ದೇವ್ರ ತಂದಿನೇ ದೇವ್ರ ಅಂತ ಇವ್ರು ಹೇಳ್ಯಾರ ಅಂದ್ರ ಅದು ಹುಟ್ಟಿದ ಕೂಡಲೇ ಪಾರ್ ಕಾಣ್ತಿರೋದು ಒಂದ್ ಸೆಕೆಂಡ್ ಮಾಸ್ತರ ಈ ಪ್ರಕಾರವಾಗಿ ಇವ್ರು ಹೇಳ್ಯಾರ ಏನತ್ತ ಹುಟ್ಟಿದ ಕೂಡಲೇ ಏನ್ ನೋಡ್ತದ ಕೂಸ ತಾಯಿಗೆ ನೋಡ್ತದ ತಂದಿಗೆ ನೋಡ್ತದ ಇವ್ರಿಗೆ ಇಬ್ಬರೇ ದೇವ್ರ ಇವ್ರಿಗೆ ಬಿಟ್ಟು ದೇವ್ರ ಇಲ್ಲ ಅಂತ ಅವ್ರು ಹೇಳ್ಯಾರ ಈಗ ಬಹಳ ಮಂದಿ ನಮ್ ದೇಶದೊಳಗ ಕೂಟ್ರಾಗ ಹುಟ್ಟ್ಯಾರ ಹೌದಲ್ಲ ಅವ್ರು ಏನೋ ನೋಡಿಲ್ಲ ಅವ್ರಿಗೆ ಕಾಯಂ ಯಾರು ಕಂಡ ನಮ್ ಪರಮಾತ್ಮನೇ ಕಾಯಂ ಅವ್ರ ಪಾಲಿಗೆ ಯಾರ ದೇವ್ರ ತಾಯಿನೂ ಇಲ್ಲ ತಂದಿನೂ ಕಣಿಲ್ಲ ಅವ್ನಿಗೆ ಕಂಡೇ ಇಲ್ಲ ಯಾರ ದೇವ್ರ ಮಾಸ್ತರ್ ಅವ್ರಿಗೆ ಹೌದು ಇದನ್ನೂ ಒಂದು ಮಾತು ಕರೇನಿ ಇದು ನಮಗ ತಡಿದಲ್ಲ ಹೆಂಗ ಹುಡುದು ಕೂಳು ಹುಡುದು ಒಂದೊಂದು ದೊಡ್ಡ ಮನ್ಯಾಗ ಅನಾಥಾಶ್ರಮ ಒಯ್ದು ಬಿಟ್ಟಾರ ಅವ್ರಿಗೆ ಯಾರ ಗತಿ ಹೌದು ಹಾಳ ಹೈರಾಣದ ಹೌದನು ತಾಯಿ ಮೋತಿನ ಹೇಳ್ಯಾರ ಮಾಸ್ತರ ಜರ ಗಡಿಬಿಡಿ ಮಾಡ್ಬೇಡ್ರಿ ಯಾಕಂದ್ರ ಭೂಮಿ ಮೇಲೆ ನಿಂತ ಹಾಡಬೇಡ್ರಿ ನಮ್ಮ ಹೆಣ್ಣು ತಾಯಿ ಇದು ಅಂತ ಅವ್ರು ಹೇಳ್ಯಾರ ಅಂತರ್ಲೆ ನಿಮ್ಮ ಅಕ್ಕ ಮಾದೇವಿನೇ ಹೇಳ್ತಾಳ ಏನ್ ಹೇಳ್ತಾಳ ಅಂದ್ರ ಹಣ್ಣು ಮಕ್ಕ ಬಳಿಕ ಮರವನ್ನು ಯಾರು ಕಡಿದಾರೇನೋ ಹೆಣ್ಣು ಬಿಟ್ಟ ಬಳಿಕ ಅವರಿಗೆ ಯಾರು ಆಳಿದಾರೇನೋ ಈ ಕಾಯದ ಹೊಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕೊಡುವರೇನೋ ಚೆನ್ನ ಮಲ್ಲಿಕಾರ್ಜುನ ಅಂತ ಯಾರು ಅಂತಾರಿವು 12ನೇ ಶತಮಾನ ನಿಮ್ಮ ಅಕ್ಕ ಮಾದೇವಿನೇ ಅಂತಾಳ ಒಳಗ ಜೀವಾತ್ಮ ಅಂದ್ರೆ ಕುಳಿತಿ ಹಾರ್ತಿ ನಗತಿ ಅಳ್ತಿ ಒಳಗಿನ ಹೋದ್ರೆ ಬರೀ ಒಂದ್ ಕೈ ಅಳಗಾಡ್ ತೋರಿಸ್ನಿ ನೀನು ಭೂಮಿ ಮೇಲೆ ನಾ ಎದ್ ನಿಂತ ಹಾಡ ನಾ ತೋರಿಸ್ತೀನಿ ಹೌದಲ್ಲ ಎಷ್ಟೋ ಮಂದಿ ಶರಣರು ಅಂತರ್ಲೆ ನಿಂತು ಮಾತ್ರ ಯೋಗ ಮಾಡ್ಲಕತ್ತಾರ ಯೋಗ ಮಾಡ್ಯಾರ ಅವ್ರ ಶರೀರ ಅದಿಲ್ಲ ಅವ್ರಿಗೆ ಅದಲ್ರಿ ಮಾಸ್ತರ ಅಂತರ್ಲೆ ನಿಂತ ಇದೆ ನಮ್ಮ ಯಾವ ರಾಂಪುರದೊಳಗಿರುವಂತ ಸಮರ್ಥ ಸದ್ಗುರು ಅವರು ಸಂಗನ ಬಸವೇಶ್ವರ ಮಠ ಅಲ್ಲಿ ಹೌದಲ್ರಿ ಈ ಸಮರ್ಥ ಸದ್ಗುರು ಜರ ಗದ್ದಲ ಮಾಡ್ಬೇಡ್ರಿ ಅವ್ರು ಕೂಡ ಇದ್ದಂತ ಒಬ್ಬ ದೋಸ್ತದಾನ ಇಸ್ಲಾಂ ಧರ್ಮದವ ಏನಾದ್ರು ನಾವು ಅದಾನ ಮನುಷ್ಯ ಅವ್ನು ಕೂಡ ದೋಸ್ತಿ ಮಾಡ್ರಿ ಯಾರು ಕೂಡ ರೀ ಮಾಸ್ತರ ಸಮರ್ಥ ಸದ್ಗುರು ಸಂಗನ ಬಸವೇಶ್ವರ ಅಪ್ಪ ಅವ್ರು ಇದ್ರಲ್ಲ ಅವ್ರಿಗೆ ಗೆಳತನ ಭಾಳ ಇತ್ತತ್ರಿ ಇಬ್ರು ಕೂಡಿ ಸಾಲಿ ಕಲಿತಿದ್ರು ಇವ್ರು ಸಾಲಿ ಕಲಿಯುವಂತ ಟೈಮ್ದೊಳಗೆ ಇಬ್ರು ಕೂಡಿ ಏನ್ ಮಾಡ್ತಿದ್ರು ಹನುಮಂತವ್ರ ಗುಡಿಗೆ ಹೋಗ್ತಿದ್ರು ಅವ್ರು ಆಟ ಆಡ್ಲಕ್ಕ ಅವಾಗ ಇವ್ರು ಸಂಗನ ಬಸವ ಅಪ್ಪ ಅವ್ರು ಏನಂದಾರಿ ನಾವು ಸ್ವಲ್ಪ ಗುಡಿಯಾಗ ಹೋಗಿ ಬರ್ತೀರಿ ಬರೋ ತನಕ ಇಲ್ಲೇ ಹೊರಗೆ ನಿಂದ್ರು ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳಿದ್ರು ಅವರು ಅವಾಗ ಇವ್ರಿಗೆ ಕರಾರ ಮಾಡಿ ಹೊರಗೆ ನಿಲ್ಲಿಸೋರು ಯಾರಿಗೆ ದೋಸ್ತುಗ ಇವ್ರು ಒಳಗೆ ಕೂತು ಯೋಗ ಒಳಗ ಆನಂದದೊಳಗೆ ಕೂತಿದ್ದ ಶರೀರ ಈಗ ಭೂಮಿ ಬಿಟ್ಟು ಅಂತರ್ಲೆ ಒಂದು ಮಳ ಅಂತರ್ಲೆ ನಿಂತಿದ್ರಿ ಯಾರ್ದು ಗುರುಗಳ ಶರೀರ ಇವ ಬಾಳ ಐತಿ ಯಾಕೋ ನಮ್ಮ ದೋಸ್ತ ಹೊರಗೆ ಬರಲ್ಲ ಏನಲ್ಲ ಸಂಗಪ್ಪ ತಿಳ್ಕೊಂಡು ಇವ್ ಹಣಿಕೆ ಹಾಕಿ ನೋಡ್ದ ಗುಡಿಯಾಗ ಅವ್ ಪೂರಾ ಗಟ್ಟಿ ಆಗಿದ್ದ ಅಂತರ್ಲೆ ಶರೀರ ಎದ್ದು ನಿಂತಿತ್ತು ಏನೇ ನಮ್ಮ ಸಂಗಪ್ಪ ನನ್ನ ಕೈ ಬಿಟ್ಟು ಹೋಗ್ಯಾನೇನು ಸತ್ತಾನಂತ ಅವ ತಿಳ್ಕೊಂಡಾನ ಅವ ಏನ್ ಮಾಡ್ರಿ ಬರ್ರಿ ನಮ್ಮ ಸಂಗಪ್ಪ ಸತ್ತಾನ ತಿಳ್ಕೊಂಡು ಅವ ಪೂರಾ ಏನ್ ಮಾಡ್ದ ಪುಕಾರ ಮಾಡಿಬಿಟ್ಟ ಊರಾಗ ಅಷ್ಟರದೊಳಗೆ ಇದು ಎಲ್ಲ ಗದ್ದಲು ಕೇಳಿಸ್ತ್ರಿ ಯಾರಿಗೆ ನಮ್ಮ ಸಂಗನ ಬಸವ ಅಪ್ಪ ಅವರಿಗೆ ಪಟ್ನ ಜಾಗರಕ್ಕೆ ಬಂದ ತೆಳ ಭೂಮಿ ಮ್ಯಾಗ ಕುಂತ ಅವಾಗ ಬಂದು ಗೆಳೆಯ ಕೇಳ್ದ ಯಾಕೋ ಬಹಳ ಗಾಬರಿ ಆಗಿದಿಲ್ಲ ಯಪ್ಪ ಏನ್ ಮಾಡೋದು ನಿನ್ನ ಶರೀರ ಎಲ್ಲ ಪೂರಾ ಅಂತರ್ಲೆ ಇತ್ತು ಮಾತ್ರ ನೀನು ಪೂರಾನೇ ಹೋಗಿದ್ದೇನೆ ಲೋಕ ಬಿಟ್ಟು ಹೋಗಿದ್ದೆ ತಿಳ್ಕೊಂಡು ನನ್ನ ಮನಸ್ಸಿನಾಗ ಆಗ್ಯದ ಅದಕ್ಕೇನ ಅಳ್ಳಕತ್ತೀನಂದ ಅವ ಏನ್ ಹುಚ್ಚಿದೆ ಇನ್ನೋ ಒಂದು ಅರ್ಧ ಗಂಟೆ ನೀನ್ ಸುಮ್ ಕೂತಿದ್ದೆ ಅಂದ್ರೆ ನಿನಗೂ ಬಹಳ ಚಲೋ ಆಗ್ತಿತ್ತು ನನಗೂ ಬಹಳ ಸುಖ ಆಗ್ತಿತ್ತು ಅಂತ ಹೇಳ್ದ ಹಿಂಗ ಅಂತರ್ಲೆ ನಿಂತವ್ರು ಎಷ್ಟೋ ಮಂದಿ ಅದಾರ ನಿನ್ ಶರೀರ ಅವ್ರಿಗೆ ಇವ್ರು ಭೇಟಿ ಆಗಂಗಿಲ್ಲ ಇವ್ರು ಯಾಕಡೆ ಹೋಗ್ತಾರ ಬರೇ ಯಾಕಡ್ರಿ ಎಲ್ಲಮ್ಮ ನಿನ್ನ ಪಾದಕ್ಕೆ ಹೋಗುದು ಈ ಕಡೆ ಇವ್ರು ಎಲ್ಲಮ್ಮನ ಜಾತ್ರೆಗೆ ಹೋಗೋರು ಎಲ್ಲಮ್ಮನ ಜಾತ್ರೆ ಮಾಡಿದವ್ರಿಗೆ ಮಲ್ಲನ ಗುರ್ತಾಗಂಗಿಲ್ಲ ನಿಮಗೆ ಅದಕ್ಕ ಸ್ವಲ್ಪ ಮಲ್ಲನ ಕಡೆಗೆ ಬರ್ರಿ ಅವಾಗ ಗೊತ್ತಾಗ್ತದ ಅದಕ್ಕೆ ಗುರು ಅಂದ್ರೆ ಬಹಳ ಕಡಿಮೆ ಅದಾನ ಆ ಗುರುವಿನಿಂದ ಏನು ಕೆಲಸ ಆಗಿಲ್ಲ ಆ ಗುರುವಿಗೆ ತೋರಿಸ್ಬೇಕಿಲ್ಲ ನಮ್ಮ ಮಗು ಅದಾಳ ಅಂತ ಹೇಳ್ತಾರ ಹುಟ್ಟಿದ ಕೂಡಲೇ ಗುರು ಬೇಕು ಪ್ರತಿಯೊಬ್ಬ ಮನುಷ್ಯಾಗ ಯಾವ ಬಸವಣ್ಣ ಅವ್ರು ಹುಟ್ಟಿದ ಕೂಡಲೇ ಯಾರು ಬಂದು ಲಿಂಗ ಕಟ್ಟಾರ ಅವನಿಗೆ ಯಾರು ಕಟ್ಟಾರ್ರಿ ಮಾಸ್ತರ ಜಾತವೇದ ಮುನಿಗಳು ಬಂದು ಲಿಂಗ ಕಟ್ಟಾರ ಅವನಿಗೆ ಹುಟ್ಟಿದ ಕೂಡಲೇ ಬಂದು ಲಿಂಗ ಕಟ್ಟಾರಿಲ್ರಿ ಬಸವಣ್ಣಗ ಮುಂದ ವಯಸ್ಸಿಗೆ ಬಂದ ಕೂಡಲೇ ಅಲ್ಲಿ ಮುಂಜಿ ಮಾಡೋ ಟೈಮದೊಳಗ ಅಲ್ಲಿ ಒಬ್ಬ ಗುರು ಅದಾನ ಉಪದೇಶದ ಗುರು ಅಲ್ಲಿನೂ ಗುರು ಬಂದಾನೆ ಸಣ್ಣವಿದ್ದ ನೀನು ಗುರು ಅದಾನ ಅಂತ ಕೇಳ್ತಾಳ ಹೆಣ್ಮಗಳು
ಅರಿವಿಗೆ ಬಂದ ಬಳಕ ಆ ಗುರುವಿಗೆ ಮಾಡ್ಕೊಳಕ್ ಬರ್ತದೆ ಅಂತ ಹೇಳ್ತಾರ ಹೌದು 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 ಈ ಅಜ್ಞಾನದೊಳಗೆ ಬಿದ್ದಂತ ಈ ಏನಲ್ಲ ಮನುಷ್ಯರಿಗೆ ಉದ್ಧಾರ ಮಾಡುವವನೇ ಸದ್ಗುರುನಾಥ ಅಂತ ಹೇಳ್ತಾರ ಹೌದು ಈಕೆ ಹೇಳ್ತಾಳ ಅರಿವಿಗೆ ಬಂದ ಬಳಕ ಆ ಗುರುವಿಗೆ ಭೇಟಿ ಅವ್ರ ಅಂತ ಇವ್ರು ಹೇಳ್ತಾರೆ ಅಂದ್ರ ಈ ಹೆಣ್ಮಗಳ ಶಾಸ್ತ್ರ ಹೆಂಗದ ಹೆಂಗೈತ್ರಿ ಮಾಸ್ತರ ಬರೇ ಉಲ್ಟಾ ನಡೀತದೆ ಈ ಕುದುರೆ ಇದು ಹಾ ಹಾ ಒಟ್ಟು ಸೀದಾ ನಡೆಯೋದು ಗೊತ್ತಿಲ್ಲ ಕುದುರೆಗೆ ಹೌದು ಇದು ಏನ್ ಮಾಡ್ಲಕತ್ತದ ಹೆಣ್ಮಗಳು ಏನ್ ಮಾಡ್ತದ್ರಿ ನಿಮ್ಮ ಜೀವಾತ್ಮ ಅನ್ನುವಂತವ ಹಿಂದುಗಡೆ ಬಂದಾನ ಈ ಶರೀರ ಅನ್ನುವಂಥದ್ದು ಬಹಳ ಶ್ರೇಷ್ಠದ ಶರೀರ ಮೊದಲು ಬಂದದ ಅಂತ ಹೇಳ್ತಾರ ಅವ್ರು ಹೌದು 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 ಈಗ ಸಿದ್ದರಾಮೇಶ್ವರ ದೇವರ ಬಂದ ಬಳಕ ಗುಡಿ ಕಟ್ಟಿರೋ ಏನವ ಬರ್ಲಾರ್ಕಿಂತ ಮೊದಲೇ ಗುಡಿ ಕಟ್ಟಿಟ್ಟ ಸಿದ್ದರಾಮೇಶ್ವರ ಕರ್ಕೊಂಡು ಬಂದಿರಿ ನೀವೇ ಹೇಳ್ರಿ ಈಗ ಹೆಣ್ಮಗಳಿಗೆ ಹೌದು ಹೌದು ದೇವರು ಬಂದ ಬಳಕ ಎದುರುಗಡೆ ಗುಡಿ ಕಟ್ಟಾರಿಲ್ಲ ಹೌದಲ್ರಿ ಮಾಸ್ತರ ಹಾಂಗ ತಂಗಿ ಆತ್ಮ ಇದ್ದಾಗ ಈ ಶರೀರ ಅನ್ನುವಂಥದ್ದು ಬಂದವ ಹಿಂದುಗಡೆ ಹೌದು 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 ಆ ಜನನೀಯ ಗರ್ಭಕೋಶಗಳು ಕೂಸು ಬೆಳಿಬೇಕಾದ್ರೆ ತಾಯಿ ಬೆಲ್ಲಕ ಜೀವ ಆದವ ಇಲ್ಲ ಹೌದಲ್ರಿ ಮಾಸ್ತರ ಜೀವ ಇಲ್ಲಾರ್ದೆ ಬೆಳಿಲಿಕತ್ತದ ಒಳಗ್ ಪಿಂಡ ಹಂಗೆ ಬೆಳಿತೀರಿ ಬೆಳಂಗಿಲ್ರಿ ಆ ಜೀವ ಇದ್ದಿಲ್ಲಪ್ಪ ಅಂತ ಒಳಗ್ ಪಿಂಡನು ಬೆಳಂಗಿಲ್ಲ ಅಲ್ಲಿ ಏನೂ ಉತ್ಪತ್ತಿನೂ ಆಗಂಗಿಲ್ಲ ಹೌದು 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 ಆ ಜೀವನವಂತದ್ದು ಮಾತ್ರ ಇತ್ತು ಅವಾಗ ಅಲ್ಲಿ ಒಳಗೆ ಪಿಂಡ ಬೆಳೀತದೆ ಹಾ ಅದಕ್ಕೆ ಈ ಪ್ರಕಾರವಾಗಿ ತಂಗಿ ಆ ಜನನೀಯ ಗರ್ಭಕೋಶದೊಳಗಿರುವಂತಹ ಕೂಸು ಹೊರಗೆ ಬೀಳ್ಬೇಕಾದ್ರೂ ಸಹಿತ ವಿಷ್ಣು ಪ್ರಸೂತಿ ಅನ್ನುವಂತ ಗಾಳಿ ಬೀಸಬೇಕಲ್ಲಿ ಹೌದಲ್ರಿ ಮಾಸ್ತರ 9 ತಿಂಗಳ 9 ದಿವಸ ಇಟ್ಕೊಂಡು ಕೂತಾಳಿ ಇವ್ರು ಅವ್ವ ಇನ್ನೂ ಒಂದು 10 ತಿಂಗಳ ಹೆಚ್ಚಿಗೆ ಇಟ್ಕೋಬೇಕು ನೋಡಮ್ಮ ಅದೇ ಆಗ್ತರಿ ಆಗಂಗಿಲ್ಲ ಮಾಸ್ತರ 9 ತಿಂಗಳು 9 ದಿವಸ ಆದ ಬಳಿಕ ಯಾಕೆ ಹೊರಗೆ ಬಿಟ್ಟಾಳ ಅಷ್ಟು ಲಿಮಿಟ್ ಇಟ್ಟ ನಾವು ಪರಮಾತ್ಮ ಹೌದು ಹೌದು ಅಷ್ಟರದೊಳಗೆ ಮಾತ್ರ ಹೊರಗೆ ಬರ್ಬೇಕಂತ ತಿಳ್ಕೊಂಡು ಲಿಮಿಟ್ ಇಟ್ಟ ನಾವ ಎಷ್ಟೆಲ್ಲ ಇರ್ಲಕ್ಕ ಏನ್ ಮಾಡ್ಲಕತ್ತಾರ ಏನ್ ಮಾಡ್ತಾರ್ರಿ ಮಾಸ್ತರ ದವಾಖಾನಿಗೆ ಹೋಗಿ ಚೆಕಪ್ ಮಾಡ್ಕೊಂಡು ಬಂದೇ ಬರ್ಲಕತ್ತಾರ ಹಂಗೆ ಹೌದು ಹೌದು ನಂದು ಡೆಲಿವರಿ ಯಾವಾಗ ಆಗ್ತದೆ ಹೇಳ್ರಿ ಯಾಕ ಇಲ್ಲಿ ಭಾಳ ಹೈರಾಣದ ಮಾತಾ ಅವಾಗ ಹೋಗಿ ಅಲ್ಲಿ ಏನೇನ್ ಮಾಡ್ಲಕತ್ತಾರ ಸ್ಕ್ಯಾನಿಂಗ್ ಮಾಡ್ಲಕತ್ತಾರ ಹೌದು ಹೌದು ಇನ್ನೇನು ನಿನಗೆ ಇಂಥ ಡೇಟ್ ಕೊಟ್ಟಿನಿ ಇಂಥ ಡೇಟಿನ ಒಳಗಡೆ ಅಲ್ಲಿ ಅಚ್ಚಗಡೆ ಅಲ್ಲಿ ಒಟ್ಟು ಡೆಲಿವರಿ ಆಗ್ತದೆ ಅಂತ ಹೇಳ್ತಾರೆ ಹೌದು ಹೌದು ಮತ್ತೆ ಈಗಿನ ಸ್ವತಂತ್ರ ಇತ್ತಂದ್ರ ನಂದು ಇಂಥ ದಿವಸ ಡೆಲಿವರಿ ಆಗ್ತದ ನಾ ಇಂಥ ದಿವಸ ಹಡಿತೀನಿ ತಿಳ್ಕೊಂಡು ಗಂಡಸ ಮಗನೇ ಹಡಿತೀನಿ ಅಂತ ನಿನ್ನ ಬಾಯಿಲಿ ಬಂದದೇನು ಬಂದಿಲ್ಲಲ್ರಿ ಮಾಸ್ತರ ನೀನು ಹೊಟ್ಟಾಗ ಗಂಡ ಅದ ಅಂತ ಹೇಳಿದವರು ನಮ್ಗೆ ಅನ್ಸೆ ಹೌದು ಹೌದು ಈಗಿನ ಹೊಟ್ಟಾಗ ಹೆಣ್ಣದ ಅನ್ನೋದ್ರ ಬಗ್ಗೆ ಹೇಳಿದವರು ನಮ್ಗೆ ಅನ್ಸೂರಿ ಅದಾರ ಹೌದು 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 ಹೆಣ್ಮಕ್ಳು ಯಾರು ಹೇಳಿರಂದ್ರೆ ಹೇಳ್ರಿ ಹೆಣ್ಮಕ್ಳಿಗೆ ಸಾಧ್ಯನೇ ಆಗಿಲ್ಲ ಅದು ಯಾರಿಗೆ ಈಗಿನ ಹೊಟ್ಟೆಗೆ ಅದಲ್ರಿ ಕೂಸೋದು ಗಂಡ ಹೆಣ್ಣು ಅನ್ನೋದು ಗೊತ್ತಾಗ್ಯದೇನು ಡಾಕ್ಟರ್ ಬಲ್ಲಕ್ಕೆ ಹೋದಾಗ ಗೊತ್ತಾಗಿದ್ದು ಗಂಡು ಕೂಸೋದ ಹೆಣ್ಣು ಕೂಸೋದ ಅಂತ ಹೇಳಿ ಈಗೀಗ ಮತ್ತೆ ಹೇಳಕತ್ತಿಲ್ಲಪ್ಪ ಈಗ ಅದಕ್ಕೆ ಹಿಂದಿನ ಹಿರಿಯರು ಏನ್ ಮಾಡ್ಯಾರ ಯಾವುದೇ ಹೆಣ್ಮಗಳು ಹೊಟ್ಲಿದ್ದಿಲ್ಲಪ್ಪ ಅಂತಂದ್ರ ಆಕೆ ಗಂಡು ಹಡಿಬೇಕಾದ್ರ ಲಕ್ಷಣಗಳು ಏನು ಹೆಣ್ಣು ಹಡಿಬೇಕಾದ್ರ ಲಕ್ಷಣಗಳು ಏನದಾವ ಏನವ ಹೆಣ್ಮಗಳು ಹೊಟ್ಲಿದ್ದಳಪ್ಪ ಅಂತಂದ್ರ ಬಲಗೈ ಊರಿ ಹೇಳ್ತಿದ್ದಳಪ್ಪ ಅಂತಂದ್ರೆ ಗಂಡು ಹಡಿತಾಳ ಅಂತ ತಿಳ್ಕೊಬೇಕು ಇನ್ನ ಎಡಗೈ ಮೇಲೆ ಭಾರ ಹಾಕಿ ಹೇಳ್ತಿದ್ದಳಪ್ಪ ಅಂತಂದ್ರೆ ಹೆಣ್ಣು ಹುಡ್ತದ ಹೆಣ್ಮಗಳು ಹೊಟ್ಟಿಲ್ಲ ಅಂತ ತಿಳ್ಕೊಂಡು ಹಿಂಗ್ ತಿಳ್ಕೊತಿದ್ರು ಅವರು ಹೌದಲ್ರಿ ಮಾಸ್ತರ ಇವೆಲ್ಲ ಚಿನ್ನಗಳದಾವ ತಂಗಿ ನೀನ್ ಬಲ್ಯಾಕ ಹೌದು ಹೌದು ಅವೆಲ್ಲ ಚಿನ್ನಗಳು ನೋಡ್ಲಾರ್ದೆ ನಡಿಲ್ರಿ ಮಾಸ್ತರ ಸಣ್ಣ ಕಿರಿಕಿರಿ ಹಚ್ಕೊಂಡು ಕೂತ ನಡಿಲ್ರಿ ನಡಿಲ್ ಯಾಕಪ್ಪ ಅಂತಂದ್ರ ಗುರು ಅಂದ್ರೆ ಬಹಳ ಕಡಿಮೆ ಅದ ಹೌದಲ್ರಿ ಹೇಳ್ಯಾರ ಯಾಕ್ರಿ ಮಾಸ್ತರ ಯಾವ ನಿಮ್ಮ ದ್ರೋಣಾಚಾರಿ ಏನ್ ಮಾಡ್ಯಾನ ಏಕಲವ್ಯನ ಬೇಳ ಯಾಕೆ ಕಡ್ಕೊಂಡ ಆತ ಕೇಳ ಹೌದು ಹೌದು ಸಣ್ಣ ಹೇಳ್ಕೊತ ಹೋಗಂತಮ್ಮ ನಡಿಲ್ರಿ ಗುರುವ ಕಡಿಮೆ ಅಂದ ಹುಡುಗಿ ಗುರುವಿನ ಮಹಿಮಾ ಗುರುತಿಲ್ಲ ತುಡುಗಿ ಯಾರ ಬಲ್ಲಿ ಹ್ಯಾಂಗ ಹೋಗ್ಬೇಕು ಅನ್ನೋದು ಗೊತ್ತಾವನೀಗ ಯಾಕಂದ್ರ ಏಕಲವ್ಯನ ಬೇಡ ಕಡ್ಕೊಂಡಿಗಳ ಗತಿ ಆಗ್ತಿಲ್ಲ ಹ್ಯಾಂಗ ಅವ ಯಾರಿಗೆ ಮಾತ್ರ ಇಡ್ತಿದ್ದಿಲ್ಲ ಭೂಮಿಯ ಅದಕ್ಕಾಗಿ ದ್ರೋಣಾಚಾರಿ ಮೋಸ ಅವನಿಗೆ ಮಾಡೇ ಇಲ್ಲ ಇವ ನಾಶ ಮಾಡ್ತಾನಂತ ಬಳ್ಳ ಬೇಡನವನೀಗ ಪಾಂಡವರ ಬಲ್ಲಿ ಎಂತ ತಾಕತ್ತೈತಿ ಈ ಏಕಲವ್ಯನ ಬಲ್ಲಿ ಎಂತ ತಾಕತ್ತೈತಿ ಇದು ಎರಡೂ ಮಾತ್ರ ಗೊತ್ತಿತ್ತು ಕೇಳ್ರಿ ಇದು ಎರಡೂ ಮಾತ್ರ ಗೊತ್ತಿತ್ತು ಕೇಳ್ರಿ ದ್ರೋಣಾಚಾರಿಗ ಇವನಂತ ವಿದ್ಯೆ ಮಾತ್ರ ಯಾರಿಗೆ ಮಾತ್ರ ಬರುದಿಲ್ಲ ಜಗದಾಗ ಅದಕ್ಕೆ ಭಟ್ ದಾನ ಮಾತ್ರ ಬೇಡನ ಅವ ಕೇಳೋ ಆವಾಗ ತಂದಿದ್ದು ಮಾತ್ರ ಪರ ಉಪಕಾರ ತಾಯಿದು ಮಾತ್ರ ತಂದಿದು ಮಾತ್ರ ಘನ ಉಪಕಾರ ತಾಯಿದು ಮಾತ್ರ ಪರ ಉಪಕಾರ ಹಿಂಗ ಜ್ಞಾನಿಗಳು ಮಾತ್ರ ಬರುದು ತಂಗಿ ಎತ್ತರ ಇತಿಹಾಸದಾಗ ಇವನೇ ತಂದಿ ಇವನೇ ತಾಯಿ ಇವನೇ ಗುರು ಅನು ಅಂತ ಇವರ ತಾಯಿನೇ ಮಾತ್ರ ಬೋಧ ಮಾಡ ಅಂದಾಳ ನನಗ ಎಲ್ಲವಲ್ಲೇ ಹನುಮಾನ್ ದೇವ್ರ ಒಂದು ವಿಷಯ ಹೊಡ್ಕೊಂಡು
ಬಂದಾಳ ಅದರಾಗ ಅವ ಕಡಾನೆ ಯಾಕ ನಿಂತಾನಂತ ಜಗತ್ತಾರ ಹನುಮಾನ್ ದೇವ್ರ ಅಂದ್ರ ತಂಗಿ ಅವ ಸಾಮಾನ್ಯ ದೇವ್ರ ಅಲ್ಲ ನಿಮ್ಮ ಹೆಣ್ಣು ದೇವ್ರುಗಳು ಇಲ್ಲ ಕೇಳು ಯಾವ ಊರಾಗ ಒಂದೊಂದು ಊರಾಗಿ ಇವ್ರು ಹೆಣ್ಣು ದೇವ್ರುಗಳು ಇಲ್ಲ ಹನುಮಾನ್ ದೇವ್ರು ಇಲ್ಲಾರ್ದು ಊರವ ಎಲ್ಲೇ ಇಲ್ಲ ಅವನಿಗೆ ಹನುಮಾನ್ ದೇವ್ರ ಅಂತ ಹೆಸರ ಬಂದಾದ ಹೀಗ ವೀರಭದ್ರ ದೇವ್ರ ಹನುಮಾನ್ ದೇವ್ರ ಇಬ್ಬರಿಗೆ ಹೆಸರು ಬಂದದ ಹಿಂಗ ಉಳಿಕಿದವರಿಗೆ ಮಾತ್ರ ದೇವ್ರ ಮಾತ್ರ ಅಂದಿಲ್ಲವ ಹಿಂಗ ಕಡಿ ನಿಂದ್ರಂತ ಅವನಿಗೆ ಯಾರು ಶಾಪ ಕೊಟ್ಟಾರ ಅಂದಳ ನನಗ ಯಾರ ಶಾಪ ಮಾತ್ರ ಹಾಗೆ ಎಲ್ಲ ಹನುಮಾನ್ ದೇವರ ಊರಾಗ ಬರುವಂತ ಕೆಟ್ಟ ದುಷ್ಟ ಶಕ್ತಿಗಳು ಒಳಗೆ ನಾನು ಕಳಿಸಬಾರ್ದಂತ ಗದ ತಗೊಂಡಿತ್ತ ಊರ್ ಹೊರಗ ಅದಕ್ಕೆ ಗದ ಊರಿ ಖಡ ನಿಂತನ ಊರ ಹೊರಗ ಇದರ ಮರ್ಮ ಮಾತ್ರ ಗುರ್ತಿಲ್ಲ ತಂಗಿ ಕೇಳು ನಿನ್ನಾಗ ಅವ 11ನೇ ರುದ್ರ ಅನಿಸಿಕೊಂಡ ಭೂಲೋಕದಾಗ ಅಂತ ಹನುಮಾನ್ ದೇವರಿಗೆ ನೀನು ಕಡ ನಿಂದ್ರಂತ ಯಾರು ಶಾಪ ಕೊಟ್ಟಾರ ಅಂತವನಿಗೆ ಯಾರು ಶಾಪ ಕೊಡಬೇಕು ಈ ಭೂಮಿ ತಲಿನ ಶ್ರೀರಾಮಚಂದ್ರನ ದಾಸ್ಯ ಭಕ್ತ ಅವನ ಮ್ಯಾಗ ಪ್ರೇಮ ಇಟ್ಟಿದ ಶಕ್ತ ಯಾಕಂದ್ರ ಹನುಮಾನ್ ದೇವ್ರ ಕೆಲಸ ಹೆಂತಿಂತವ್ ಮಾಡ್ಯಾನ ಜಗತ್ತದ ಒಳಗ ಇವ್ರ ಸೀತಾದೇವಿ ಕುಂತಿದ್ರು ಹೋಗಿ ಅಶೋಕ ವನದಾಗ ಅವಾಗ ಈಕಿಗೆ ಹೋಗಿ ಬಿಡಿಸ್ಕೊಂಡು ಯಾರು ಗೊತ್ತಿಲ್ಲ ನಿನಗ ಹಿಂಗ ಅಶೋಕ ವನದಾಗ ರಾವಣ ಮನಾಗ ಕೂತಿದ್ರು ಈಕಿ ಅವಾಗ ಶೋಧ ಮಾಡಿ ತಂದವನೇ ಹನುಮಾನ್ ದೇವ್ರ ಜಗದಾಗ ಗಾಳಿ ನೀರ ಬೆಂಕಿ ಸಹಿತ ಎಲ್ಲರೂ ಮಾತ್ರ ಹೆಣ್ಣೆ ಅಂದಿ ನಿನಗೊಂದು ಮಾತು ಕೇಳ್ತೀನಿ ಹುಡುಗಿ ಪಕ್ಕ ಇಟ್ಕೋ ತಲಿಯಾಗ ನೀರಿನ ಮ್ಯಾಗ ಹೆಣ್ಣ ಅಂತ ಬರೀ ಮೂಡಿಸು ಅದ್ರ ಮ್ಯಾಗ ಅವಾಗ ಹೆಣ್ಣ ಅಂತ ನಾನು ಒಪ್ಕೋತೀನಿ ನಿನ್ನ ಬೆಂಕಿ ಮ್ಯಾಗ ಬೆಂಕಿ ಅಂತ ಹೆಸರು ಮಾತ್ರ ಮೂಡುವುದಿಲ್ಲ ಆ ಮೂಡ್ಲಾರ್ದಂತ ವಸ್ತುವಿನ ಗಂಡ ಜಗತ್ತದ ಲಿಂಗಮತಂ ಸರ್ವಂ ಲಿಂಗ ಬಾಯಂ ಪರನಾಸ್ತಿ ಈ ಜಗತ್ತ ಅಡಕ ಆಗ್ಯದ ಆ ಲಿಂಗದ ಒಳಗ ಹೆಂಗ ಹೇಳಿದ ಕೂಡಲೇ ಹೆಣ್ಮಗಳು ಮಾತ್ರ ಅಂತಾಳ ನನಗ ಈಕಿನ ಜಲಾರಿ ತಗೊಂಡು ಬಂದಾಳ ಯಪ್ಪ ಕ್ಯಾಪ್ಟ ಬಿಸಿಲ ಲಿಂಗ ಅಂದ ಕೂಡಲೇ ಈಕಿ ಹೊರಗಿನ ಲಿಂಗಕ್ಕೆ ಮಾತ್ರ ಗಂಟು ಬಿದ್ದಾಳ ಆ ಕಡಿ ಇಟ್ಟಿನಂತ ಈಕಿನ ಜಲಾರಿ ಒಳಗ ಜಗತ್ತ ಅನ್ನುವಂಥದ್ದು ಲಿಂಗದ ರೂಪ ಎಲ್ಲಿ ಕಡೆ ಹಾದ್ರು ಸಹಿತ ಕಾಣೋದಿಲ್ಲ ಭೂಪ ಈ ಆಕಾಶ ಮಾತ್ರ ಹೋಗ್ರಿ ನೀವು ಎಲ್ಲಿಯವರಿಗ ಇಲ್ಲೇ ಇಂಡಿಗೆ ಹತ್ಯಾದೇನ ಹಂಗೆ ಕಾಣಿಸ್ತದ ಈ ಮುಗುಲ ಜಗದಾಗ ಅಲ್ಲಿಗೆ ಹೋದ್ರ ರಸ್ತೆ ಮತ್ತ ಅಂತರ ಐತ್ಯಪ್ಪ ಹಿಂಗ ಮುಗುಲ ಅನ್ನುವಂತ ಲಿಂಗಕ ತಂಗಿ ಎಲ್ಲಿ ಆಸರ ಆಗಿದೆ ನೀನು ಅದಕ್ಕ ಜಲಾರಿಯಲ್ಲಿ ಇಟ್ಟಿರಿ ಮಾತ್ರ ಹೇಳವ್ವ ಲಿಂಗ ಪೂಜಾ ಆಗತೈತಿ ಹನ್ನಿಂದ ತಾನ ನಡೆಯತೈತಿ ಆ ಲಿಂಗಕ್ಕೆ ಯಾರ ಆಶ್ರಯ ಇಲ್ಲ ಜಗತ್ತದ ಒಳಗ ಅದಕ್ಕೆ ನಮ್ಮ ಯಾವ 12ನೇ ಶತಮಾನದಲ್ಲಿರುವಂತ ಯಾರು ಹೇಳ್ರಿ ಅಂಬಿಗಾರ ಚೌಡಯ್ಯ ನಿಜ ಶರಣ ಅನಿಸಿಕೊಂಡ. ಹೌದು ಅವ ಏನ್ ಹೇಳ್ತಾನ ಒಂದು ವಚನದೊಳಗೆ, ಏನ್ ಹೇಳ್ತಾನ್ರಿ ಮಾಸ್ತರ? ಗುರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನೀನೇ ನನ್ನ ಒಡೆಯ ಅಂತ
ಅಡ್ಡಡ್ಡ ಬೀಳುವ ಲೊಟ್ಟೆ ಮೂಳನನ್ನು ಕಂಡು ಸಮಗಾರ ಹರಳಯ್ಯನ ಮನೆಗೆ ಹೋಗಿ 32 ವರ್ಷದ ಹಳೆ ಪಾದರಕ್ಷೆಗಳನ್ನು ತಂದು ಪಡವಣ ದಿಕ್ಕಿಗೆ ನಿಲ್ಲಿಸಿ ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗನೆ ಹೊಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ. ಹೌದು ಇದು ಯಾರು ಹೇಳ್ಯಾರ? ಯಾರೀ ನಮ್ಮ ಅಂಬಿಗಾರ ಚೌಡಯ್ಯ ಹೇಳ್ತಾನೆ ಹಿಂಗ. ಹೌದು ಅದಕ್ಕೆ ಒಟ್ಟ ಈ ಲಿಂಗ ಅನ್ನುವಂಥದ್ದು ಏನದಲ್ಲ ಕೆಳಗೆ ನನ್ನ ಜಲಾರಿ ಬೇಕು ತಮ್ಮ ಅಂತ ಹೇಳ್ತಾಳೆ. ಹೌದಲ್ರಿ ಮಾಸ್ತರ ಹೇಳ್ಯಾರ. ಆ ಜಲಾರಿ ಅದ್ರ ಮ್ಯಾಗದ. ಎದ್ರ ಮೇಲೆ ಐತ್ರಿ ಮಾಸ್ತರ? ಜಲಾರಿ ಸಹಿತ ಇದ್ರೊಳಗೆ ಅದ ಲಿಂಗದೊಳಗೆ ಅಡಕಾಗ ಹೇಳಿ ನಾನು. ಹೌದು ಈ ಯಾವ ಆಕಾಶ ಅನ್ನುವಂತ ಲಿಂಗಕ್ಕೆ ಎಲ್ಲಿ ಅದ ರೀ ಜಲಾರಿ? ಆಧಾರ ಇಲ್ಲ ಇದಕ್ಕೆ ಆಕಾಶಕ್ಕ. ಹೌದು ಇಲ್ಲಿ ಮುಂದೆ ಹೋರಿ ಇಲ್ಲಿ ಹತ್ತಿದ ನಂಗೆ ಕಾಣಿಸ್ಲಕತ್ತದ, ಖರೆ ಮುಂದಕ್ಕೆ ಹೋದಾಗ ಹಂಗೆ ಎತ್ತರ ಕಾಣಿಸ್ತದ. ಇದಕ್ಕೆ ಯಾರು ಕೊಟ್ಟದ ಆಧಾರ? ಎಲ್ಲದ ಇದ್ರು ನಿನ್ನ ಜಲಾರಿ ಎತ್ತ ನನಗೆ ಸಂಶಯ ಬರ್ಲ. ಹೌದಲ್ರಿ ಮಾಸ್ತರ? ಜಲಾರಿ ಮಾರಕ್ಕೆ ಬಂದಾಳ ಇಲ್ಲಿ. ಜಲಾರಿ ಅವ್ರವ ಕೊಟ್ಟಳ ಕೆಳಗ ಹಿಡ್ಕೊಂಡು ನಿಂತಾಳ. ಜಲಾರಿ ಲಿಂಗ ಎಲ್ಲ ಏನದಲ್ಲ ಎಲ್ಲಾನು ಮಾತ್ರ ಆ ಜಂಗಮನ ಒಳಗೆ ಅಡಕಾಗ್ಯಾವತ್ತ ನಾ ಹೇಳಿನಿ ಮೊದಲೇನೆ. ಹೇಳಿದ್ದು ಖಬರ್ ಇಲ್ಲ ಹೆಣ್ಮಗಳಿಗೆ. ಹೌದಲ್ರಿ ಮಾಸ್ತರ? ತಂದೆ ತಾವು ಒದರ್ಲಕತ್ತಾಳ. ಅದಕ್ಕೆ ಹೇಳಿ ನಾವು ಜಂಗಮನ ಇಲ್ಲವ ಜಗದೊಳಗವ್ವ ಜಗವೆಲ್ಲ ಜಂಗಮನ ಒಳಗವ್ವ ನಾ ಮೊದಲೇ ಹೇಳಿನಿ. ಈ ಜಗ ಎಲ್ಲ ಯಾರ ಹೊಟ್ಟೆಗದ? ಜಂಗಮನ ಹೊಟ್ಟೆಗದ ಅಂತ ಹೇಳ್ತಾರ. ಇರಿ 84 ಲಕ್ಷ ಜೀವರಾಶಿಗಳನ್ನು ಆ ಕುಕ್ಷದೊಳಗೆ ಮಾತ್ರ ಸಲುತ್ತಾವ ಅಂತ ತಿಳ್ಕೊಂಡು ನಾ ಹೇಳಿದ್ದೆ ನಿನಗೆ ಮೊದಲೇ. ಹೌದಲ್ರಿ? ಗಾಳಿ ಬಿಡಬೇಕಾದ್ರೂ ಸಹಿತಕ್ಕೆ ಅವನು ಆರ್ಡರ್ ಇಲ್ಲಾರ್ದೆ ಗಾಳಿ ಬೀಸಂಗಿಲ್ಲ. ಇದು ಗಾಳಿನೂ ಮಾತ್ರ ಹೆಣ್ಣು ಅಂತ ಹೇಳತ್ತಮ್ಮ. ಹೌದಲ್ರಿ? ಹೇಳ್ಯಾರ. ಗಾಳಿ ಯಾರ ಕಣ್ಣಿಗೆ ಕಂಡದೇನ್ರಿ? ಬೇಡ, ಗಾಳಿ ಹಿಂಗೆ ಆದತ್ತೆ ಯಾರಿಗಾರ ಸಿಕ್ಕದೇನು? ಮತ್ತೇನ್ ಹೇಳ್ತಾಳ? ನಿಮ್ಮ ಆತ್ಮರಾಮ ಅನ್ನುವಂಥವನೇ ಮಾತ್ರ ಹೋತಾನ ಬರ್ತಾನ. ಹೌದು ಇದೇ ನಿನ್ನ ಆತ್ಮರಾಮನೇ ಹೋಗ್ಯಾದ ಮಾತ್ರ ಎಲ್ಲಾನು ತಿಂದದ ಉಣ್ತದ ಅಂತ ಹೇಳ್ತಾಳ ಕೆಣಮಗಳು. ಹೌದಲ್ರಿ? ಹೇಳ್ತಾರ. ಆತ್ಮರಾಮ ಹಿಂಗೆ ಅನ್ನತ್ತೆ ಯಾರಿಗಾರ ಕಣ್ಣಿಗೆ ಕಂಡಾನೇನವ? ಕಂಡಿರಲ್ರಿ ಮಾಸ್ತರ? ಕಂಡೇ ಇಲ್ಲವ. ಈ ರೂಪದಾಗ ಅನ್ನತ್ತೇಳಿ ಈ ಶರೀರ ಬೆಳೆಸಬೇಕಾದ್ರೆ ಇದಕ್ಕೆ ಅನ್ನಮಯ ಶರೀರ ಅಂದಾರ. ಇದಕ್ಕೆ ಈ ಶರೀರ ಬೆಳೆಸಬೇಕಾದ್ರೆ ಇದಕ್ಕೆ ಅನ್ನ ಹಾಕಬೇಕಾಗ್ಯದ. ಯಾರು ತಿಂದಾರ ಇದ್ರಾಗ? ಶರೀರ ಅನ್ನುವಂಥದ್ದು ತಿನ್ಲಾಕತ್ತದ ಅಷ್ಟೇ. ಅವ ಮಾತ್ರ ಎಂದೂ ತಿಂದೇ ಇಲ್ಲವ. ಜನನ ಮರಣ ರಹಿತ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಹೌದಲ್ರಿ? ಅಖಂಡವಾದಂತ ವಸ್ತು ಅದ. ಆ ಅಖಂಡವಾದಂತ ವಸ್ತುವಿಗೆ ನೀವು ಹ್ಯಾಂಗ್ ಮರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ಗೊತ್ತಾಗಲ್ಲ ಹೆಣ್ಮಗಳಿಗೆ. ಹೌದಲ್ರಿ ಮಾಸ್ತರ? ಯಾವನ ಒಬ್ಬ ಕನ್ಯಾ ನೋಡ್ಲಿಕ್ಕೆ ಹೋದ್ನತ್ತ ನಾನು ಕೂಡಲೇ ಹುಡುಗಿ ಏನಂತದ? ಏನಂದ್ರಿ ಮಾಸ್ತರ? ಅಣ್ಣ ಮೊದಲ ಇಬ್ರೇ ಇದ್ರು, ನಿನಗೊಬ್ರಿಗೆ ಹಿಡ್ಕೊಂಡು 3 ಮಂದಿ ಆದ್ರು ಆಣದಿರತ್ತ ಅಂದಾಳತ್ತ. ಹೌದೌದು. ಯಾರು ಹುಡುಗಿ ಅಂದದತ್ತ. ಹೌದಲ್ರಿ? ಇದಂತವೆಲ್ಲ ಕಾಲ್ಪನಿಕ ಭಾಳ ಹೇಳಬರ್ತಂಗಿ. ಹೌದು. ಅದು ಮಾತಿನೊಳಗೆ ಮಾತಾಡೋದ್ರೊಳಗೆ ನಾಚರಿ ಅಂದಿರ್ಬೇಕು, ಹ್ಯಾಂಗಾರೆ ಅಂದಿರ್ಬೇಕು ಹುಡುಗ. ಹೌದಲ್ರಿ? ಈಗ ಎಷ್ಟೋ ಮಂದಿ ಮೊಬೈಲ್ ಒಂದ್ ಒಳಗೆ ಏನಾಗತ್ತಮ್ಮ? ಏನಾಗ್ರಿ ಮಾಸ್ತರ? ಅಲ್ಲಿ ಯಾರ ಮನಿ ನೋಡ್ಲಕ್ಕೂ ಹೋಗಿಲ್ಲ, ಏನೂ ಇಲ್ಲ. ಅದೊಂದು ಸಂಜಾಗ ನಿಂತ್ಕಿರ ಮೊಬೈಲ್ ಫೋನ್ ಹಚ್ಚಾದ ಇವ್ರಿಗೆ. ಮಿಸ್ ಕಾಲ್ ಮಾಡ್ಯದ. ನಾ ಇಂಥ ಜಾಗಿಗೆ ನಿಂತೀನಿ, ಇಬ್ರು ಕೂಡ ಹೋಗೋ ನಡಿಯ ತಿಳ್ಕೊಂಡು ಪುಣೆ ಮುಂಬೈ ಕಡೆ ಹೋಗ್ಯಾವ ಅಡ್ಡು. ಅಲ್ಲಿ ಯಾರು ಬಂದು ನೋಡ್ಯಾರೇನು, ಯಾರ ಹೆಸರು ಕೇಳ್ಯಾರೇನೋ ಅವ್ರಿಗೆ? ಕೇಳಿಲ್ರಿ ಮಾಸ್ತರ? ಮುಂದೆ 5-6 ವರ್ಷ ಆದ ಕೂಡಲೇ ಒಂದು ಭಾಳ ಬಚ್ಚಗಳು ತಗೊಂಡು ಬಂದಾವ ಬಗಲಾಗ. ಯಾರು ನೋಡ್ಲಕ್ ಹೋಗ್ಯಾರ ಅಲ್ಲಿ? ಯಾರು ಹೋಗಿಲ್ಲಲ್ರಿ ಮಾಸ್ತರ? ಹುಡುಗಾಟ ಹಚ್ಚಿ ಸಣ್ಣಾಗಿ ಬಾಳ ವಿಚಾರ ಮಾಡಿ ಮಾತಾಡ್ಯಾಕ. ಜೇರಕಾತ ನಮ್ ಬಸವರಾಜ ಮದ್ರಿ ಮೇಲೆ ಮನಸ್ಸು ಆಯ್ತು ಅಂದ್ರ ನಿಮ್ಮ ತಾಯಿ ಬ್ಯಾಡ, ನಿಮ್ ಬಾಯಿ ಬ್ಯಾಡ, ನಿಮ್ ಬಾವು ಬ್ಯಾಡ, ಯಾರು ಬೇಡ. ಚಲೋ ಬಂಬರಿ ಅದ ಮನಸ್ಸು ಆಯ್ತು ಅಂದ್ರ. ಅದಕ್ಕೆ ಪದ್ಯದೊಳಗೆ ಏನಂದಾರ ಅವರು? ಏನಂದಾರಿ ಮಾಸ್ತರ? ಆಕಂಡ ಸ್ವರೂಪ ಆರೂಪ ಬಲ್ಲಾವ ಇಲ್ಲ ಜಗದೊಳಗೆ ಅಂತ ಹೇಳ್ಯಾರ ಅವ್ರ ಹೊಟ್ಟೆ. ಹೌದಲ್ರಿ? ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ? ನಡಿಲ್ರಿ ಮಾಸ್ತರ ಸಣ್ಣ. ನಿನ್ನ ತಳಾನೇ ಗಟ್ಟಿ ಇಲ್ಲ, ಮೂಲ ಸ್ತಂಭದ ತಳಕ್ಕೆ ಮೊಳ್ಳ ಹುಡುಗಿ ಸೆಳವಿಗೆ ಬಿದ್ದು ಆದೀಪ ಕಂಡ. ಸೋಳ ಜಗಳ ಹೂಡಿ ನಿಂತಿದಿ ನನ್ನ ಕೈಯಾಗ ಸಿಕ್ಕೊಂಡ. ಸೋಳ ಬಡಾಯಿ ಹೂಡಿ ನಿಂತಿದೆ ಹಳಿ ಹಾಡ ತಗೊಂಡ. 3 ವರಿ ಮಳದ ಕಾಯಕ ಮೂರು ಸಾಕ್ಷಿ ಮಾದೇವತಾನು. ಮಾಯಿ ಏನು ಮಾಡಕ್ಕೆ ಮುಗುಲ ನೋಡಕ್ಕೆ ಮುಕ್ಕೊಂಡ. ಮಾಯದ ಘಟ ಬಡಕ ಮುಖ್ಯ ದ್ರಷ್ಟ ಬ್ರಹ್ಮ. ಮಾಯದ ಘಟ ಬಡಕ ಮುಖ್ಯ ದ್ರಷ್ಟ ಬ್ರಹ್ಮ. ರೂಪುಳ್ಳ ವಸ್ತು ಒಯ್ದು ತಿಪ್ಪಿ ಒಳಗ ಭೀತಿದಂತೆ. ತಪ್ಪ ಹತ್ತಿತ್ತೇನ ತಿಪ್ಪಾಗ ಬಿದ್ದ ಬಂಗಾರಕ. ಗೌಪ್ಯ ರೂಪದಿಂದ ಬಂದನ ಜೀವ ಸೃಷ್ಟಿ ವ್ಯಾಪಾರಕ. 84 ಲಕ್ಷ ಇವನಿಗೆ ಅಧಿಕ ಅವನೇ ಪರಿಹಾರಕ. ರೂಪನಿಂದ ಒಗರು ಹುಳಿ ಆವಾಗ ತಿಳು
ಎಚ್ಚರ ಬಂತು ಶರೀರಕ್ಕ ವ್ಯಾಪಾರ ಮುಗಿಸಿ ಭೂಪ ಹಾದ್ರ ಕಾಯಕ ನೋಡ ವ್ಯಾಪಾರ ಮುಗಿಸಿ ಭೂಪ ಹಾದ್ರ ಕಾಯಕ ನೋಡು ಮಾರ ಎಷ್ಟು ಮಂದಿ ನಿಮಗೆ ತಾಯಿ ತಂದಿ ಹೌದು ಹೌದು ಮಂದಿ ಇರ್ತಾರಪ್ಪ, ಇಬ್ರೇ ಇರ್ತಾರ. ಹಾ ಎಷ್ಟು ಮಂದಿ ಅರತ್ತ ನನಗೆ ಕೇಳಕತ್ತಾಳ ಹೌದು ಹೌದು ಹೌದು. ಅದಕ್ಕೆ ನಾನು ತಾಯಿ ಕಡಿಮೆ ಎಂದಿಲ್ಲ ತಂಗಿ, ಹೌದಲ್ರಿ ತಾಯಿ ಇಲ್ಲಾರ್ದೆ ನಾ ಬಂದಿಲ್ಲ ಅಂತ ಹೇಳಿಲ್ಲ ನಿನಗ. ಪರಮಾತ್ಮ ಮಾತ್ರ ಅವನಿಗೆ ತಾಯಿ ಇಲ್ಲ ತಂದಿ ಇಲ್ಲ, ಅವ ಬಂದಾನ ತಾಯಿ ತಂದಿ ಇಲ್ಲಾರ್ದೆ ಅಂತ ನಾ ಅವನಿಗೆ ಹೆಚ್ಚು ಮಾಡಿ ಬೆಳೆಸೀನಿ. ಹೌದು ಹೌದು. ನಾವು ಬರ್ಬೇಕಾದ್ರೆ ತಾಯಿ ತಂದಿ ಇಲ್ಲಾರ್ದೆ ಬರ್ಲಕ್ ಸಾಧ್ಯನೇ ಇಲ್ಲ. ನಾವು ಬರ್ಬೇಕಾದ್ರಿ ಮಾಸ್ತರ ನಮ್ಮ ಬೇಕೇ ಅಲ್ಲಿ ಅಪ್ಪ ಬೇಕಾಗ್ತದ. ಹೌದಲ್ರಿ ಮಾಸ್ತರ. ಅದಕ್ಕ ಈ ಜಗತ್ತು ಉತ್ಪತ್ತಿ ಮಾಡುವಂತ ಏನದ ನೋಡಿ ಮೂಲ ತಳದಾಗ ಅವನಿಗೆ ತಾಯಿ ತಂದಿ ಯಾರು ಇಲ್ಲ, ಅವನಿಗೆ ಯಾರು ಹಡದೇ ಇಲ್ಲ. ಹೌದು ಏನ ನಿಮ್ಮ ಹಡದವ್ರ ಅವ ಇದ್ದ ಕಾಲಕ್ಕೆ ಇವ್ರು ಯಾರು ಹುಟ್ಟಿದ್ದೇ ಇಲ್ಲ. ಹೌದು. ಮೊದಲು ಹೆಣ್ಣು ಗೊಂಬಿ ಗಂಡು ಗೊಂಬಿ ಎರಡು ತಯಾರು ಮಾಡು ಹೊತ್ತ ಟೈಮ್ದೊಳಗ ಆ ತಯಾರು ಮಾಡುವಂತ ಗೊಂಬಿ ತಯಾರು ಮಾಡೋನಿಗೆ ಯಾರು ಹಡದಾರ್ರಿ? ಇವ್ರು ಸಿರಿಯವ್ರು ಯಾರು ಇದ್ರು ಅಲ್ಲಿ ತಯಾರು ಮಾಡುವಾಗ ಇದ್ದಿದ್ರಲ್ರಿ ಮಾಸ್ತರ. ಏಕಲ್ಲ ಅಲ್ಲಿಂದ ಲೋಕ ಆಗ್ಯದ ಅಂತ ಹೇಳ್ತದ ಯಾವಾಗ ಕುರಾನ. ಹೌದು ಹೌದು ಹೌದು. 30 ಅಧ್ಯಾಯ ಕುರಾನ ಚೊಕ್ಕ ಶೋಧ ಮಾಡಿ ನೋಡ್ರಿ. ಏಕಲ್ಲ ಅಲ್ಲಿಂದ ಲೋಕ ದುಸರಾ ಕ್ಯಾಬಿನೆ ಅಂತ ಹೇಳ್ತದ ಕುರಾನ. ಹೌದು ಹೌದು. ಪಾರ್ವತಿ ಅನ್ನುವಂತ ಶಬ್ದ ಒಂದು ಅಧ್ಯಾಯದೊಳಗೆ ಸಹಿತಕ್ಕೆ ಬರದೇ ಇಲ್ಲ ಅವರು. ಇವ್ರು ಪಾರ್ವತಿನ ಹೆಚ್ಚಿನ ಹಾಕಿದ್ರಪ್ಪ ಅಂತಂದ್ರ ಒಂದು ಅಧ್ಯಾಯದೊಳಗಡೆ ಬರಿತಿದ್ರಲ್ಲ ಅವರು. ಪಾರ್ವತಿದಿಂದ ಸೃಷ್ಟಿ ಉತ್ಪತ್ತಿ ಆಗ್ಯದ ಅಂತ ಬರದೇ ಇಲ್ಲ ಅವರು. ಹೌದಲ್ರಿ ಮಾಸ್ತರ. ಏಕಲ್ಲ ಅಲ್ಲಿಂದ ಸಬ್ಕಾ ಮಾಲಿಕ ಏಕ ಹೈ ಅಂದಾರ ಅವರು. ಹೌದು ಹೌದು. ಯಾಕ್ರಿ ಎಲ್ಲಕ್ಕೂ ಮಾಲಿಕ ಅವನೇ ಅದಾನ. ಹೌದು. ಮೊದಲು ಪದ್ಯದೊಳಗಾದ್ರೂ ಅದೇ ಹೇಳಿದ್ದೇವೆ ನಾವು. ಹೌದಲ್ರಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಾರೆ ಆಲಂ ಕಾ ಮಾಲಿಕ ತೂ ಹೈ ಪರಮೇಶ. ಹೌದು ಹೌದು. ಇನ್ನೇ ಮಾತ್ರ ಸಾಕ್ಷಿ ಇದಪ್ಪ ಎಲ್ಲಾ ತಿಳ್ಕೊಂಡು ನಾವು ಮೊದಲೇ ಹೇಳಿದ್ದೆವು. ಹೌದಲ್ರಿ ಮಾಸ್ತರ. ಅದಕ್ಕೆ ಈ ಸದ್ಯ ಏನ್ ಹೇಳಕತ್ತಾಳ, ಏನ್ ಹೇಳ್ತಾರ್ರಿ? ನಮ್ಮ ತಾಯಿ ಕಡಿಮೆ ಮಾಡ್ಲಕತ್ತ ನೀವು. ತಾಯಿ ಇಲ್ಲಾರ್ರೆ ಹುಟ್ಟೇನೆ ನೀವು ಮಾತಿ ನನಗೆ ಕೇಳ್ತಾ. ಹೌದಲ್ರಿ. ನಾವು ನೀವು ಹುಟ್ಟಬೇಕಾದ್ರೆ ತಾಯಿ ತಂದೆ ಇದ್ದಾಗ ಹುಟ್ಟಿದೇವು. ನಾವು ತಾಯಿ ಕಡಿಮೆ ತಂದಿಲ್ಲ ನನಗ. ತಾಯಿ ಇಲ್ಲಾರ್ದೆ ಮಾತ್ರ ನಮ್ಗೆ ಹುಟ್ಲಾಕ್ ಬರಂಗಿಲ್ಲ. ಆದ್ರೆ ಈ ಸೃಷ್ಟಿ ರಚನೆ ಮಾಡೋವಂತ ಏನದ ನೋಡು, ಮೊದಲು ಗಂಡು ಗೊಂಬಿ ತಯಾರು ಮಾಡ್ಯಾನವ. ಗಂಡು ಗೊಂಬಿ ತಯಾರಾದ ಬಳಿಕ ಇವ್ರು ಹೆಣ್ಣು ಗೊಂಬಿಗೆ ಎಷ್ಟು ವರ್ಷಕ್ಕೆ ತಯಾರು ಮಾಡ್ಯಾನ? 50 ವರ್ಷಕ್ಕೆ ತಯಾರು ಮಾಡ್ಯಾನ. 50 ವರ್ಷಕ್ಕೆ. ಇದು ನಮ್ಗಿಂತಲೂ 50 ವರ್ಷ ಸಣ್ಣಕ್ಕಿ. ಹೌದು ಹೌದು. ಈಕಿ ಯಾವಾಗ ಹಡ್ದಳು ನಮ್ಮ ಮಸೀಬ್ನಾಳ ಚವಣಕ್ಕಿ. ನನಗೆ ಸಂಶಯ ಬರ್ಲಾಗತ್ತದ. ಹೌದು ಹೌದು. ಹೌದಲ್ರಿ ಮಾಸ್ತರ. ಈ ಗಂಡು ಗೊಂಬಿ ತಯಾರಾದ ಬಳಿಕ 50 ವರ್ಷಕ್ಕೆ ಹೆಣ್ಣು ಗೊಂಬಿಗೆ ತಯಾರು ಮಾಡ್ಯಾನ. ಯಾರು? ನಮ್ಮ ಪರಮಾತ್ಮ. ಹೌದು. ಮಾಮ ಹವಾ ತಿಳ್ಕೊಂಡು ಹೆಣ್ಣು ಗೊಂಬಿಗೆ ಹೆಸರಿಟ್ಟ. ಗಂಡು ಗೊಂಬಿಗೆ ಏನಿಟ್ಟನ್ರಿ ಮಾಸ್ತರ? ಆದಂ ಸೊಲ್ಲೆ ಪೈಗಂಬರ ತಿವನಿಗೆ ಹೆಸರಿಟ್ಟ. ಹೌದು. ಹೆಣ್ಣು ಗೊಂಬಿಗೆ ಮಾಮ ಹವಾ ಹೆಸರಿಟ್ಟ. ಹೌದು ಹೌದು. ಈ ಮಾಮ ಹವಾ ಹುಟ್ಟಿಸ್ಬೇಕಾದ್ರ ಗಂಡು ಗೊಂಬಿ ತಯಾರಾದ ಬಳಿಕ 50 ವರ್ಷಕ್ಕೆ ತಯಾರು ಮಾಡಿನ ಅಂತ ಸ್ವಚ್ಛ ಬರ್ದಿಟ್ಟಾರ ಅವ್ರು. ಹಿಂಗ ಹೌದಲ್ರಿ ಬರದಾರ. ಇದು ನಮಗಿಂತ 50 ವರ್ಷ ಸಣ್ಣಕ್ಕಿಕ್ಕಿ. ಈಗ ಲೌಕಿಕದಾಗ ವಿಚಾರ ಮಾಡಲ್ಲ ತಮ್ಮ. ಹೌದಲ್ರಿ. ಗಣಸರಿಗೆ 100 ರೂಪಾಯಿ ಪಗಾರ ಇತ್ತವ್ರಿಗೆ ಎಷ್ಟು ಇರ್ತದ್ರಿ? ಅದ ಅರ್ಧ 50 ರೂಪಾಯಿ. ಹೌದು ಹೌದು. ಮತ್ತೆ ನಮಗೆ 50 ರೂಪಾಯಿ ಇತ್ತಂದ್ರ ಪಂಚೀಸು. ನಮಗೆ ಪಂಚೀಸ್ ಇತ್ತಂದ್ರ 12.5. ನಮಗೆ 12.5 ಇದ್ರ ಏನ್ರಿ ಮಾಸ್ತರ? 6.5. ಹೌದು ಹೌದಲ್ರಿ. 6.5 ಅಕ್ಕಿಗೆ ಕೂಲಿ ಅಕ್ಕಿ ನಮ್ಗಿಂತಲೇ ಹೆಂಗ್ ಹೆಚ್ಚಿಗೆ ಆತಾಳ? ಆಗಂಗಿಲ್ಲ ಮಾಸ್ತರ. ನೋಡಮ್ ತಮ್ಮ ಹೆಂಗೆ ಬೆಳೆ. ಮತ್ತೆ ನಾವು ಲಗ್ನ ಮಾಡ್ಕೋಬೇಕಾದ್ರೆ ಇವ್ರ ವಯಸ್ಸು ಎಷ್ಟು ಬೇಕು, ನಮ್ದೇ ವಯಸ್ಸು ಎಷ್ಟು ಇರ್ಬೇಕು? ಲಗ್ನ ಆಗೋ ಟೈಮ್ದಾಗ ಹುಡುಗಿಗೆ 18 ವಯಸ್ಸ. ಹೌದು.